ಸೊಸೆ ಸೊಸೆ ಸುಳ್ ಬಸ್ರಿತ ನಾಟಕ ಮಾಡಿ ಯಾರ್ದೋ ಮಗುನ ತಂದು ನನ್ ಮಗು ಅಂತ ನಂಬಿಸಿ ಇಷ್ಟೆಲ್ಲ ಮಾಡಿದ್ದು. ಆದ್ರೆ ಯಾವಾಗ ಎಲ್ರೂ ಸೇರ್ಕೊಂಡು ನನ್ನನ್ನ ತಪ್ಪಿತಷ್ಟೆ ಅನ್ನೋ ತರ ಚುಚ್ಚಿ ಚುಚ್ಚಿ ನನ್ಗೆ ನೋವು ಮಾಡಿದ್ರಲ್ಲ, ಆಗ ನಾನು ಅನಿವಾರ್ಯವಾಗಿ ಸತ್ಯ ಹೇಳ್ಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆದ್ರೆ ಕೇಶವ್, ಖಂಡಿತವಾಗ್ಲು ನಿಮ್ಗೆ ಹರ್ಟ್ ಮಾಡ್ಬೇಕನ್ನೋ ಉದ್ದೇಶ ನನ್ಗಿರ್ಲಿಲ್ಲ. ಆ ಟೈಮಲ್ಲಿ ನಾನು ಸತ್ಯ ಹೇಳ್ದೆ, ಬೇರೆ ಇನ್ನೇನ್ ದಾರಿ ಇತ್ತು ನನಗೆ. ಇಲ್ಲ ಗಾಯತ್ರಿ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ, ನಿಂದೇನೂ ತಪ್ಪಿಲ್ಲ ಗಾಯತ್ರಿ. ಎಲ್ಲ ನನ್ನ ಹಣೆ ಬರ ಅಷ್ಟೆ. ಕೇಶವ್, ನೀವು ದುಃಖ ಪಡಬೇಡಿ. ನಿಮ್ಗೆ ಈ ಪ್ರಾಬ್ಲಮ್ ಇದೆ ಅಂತ ನಾನು ಯಾವತ್ತೂ ಬೇಜಾರೇ ಮಾಡ್ಕೊಂಡಿಲ್ಲ. ನಿಮ್ಮಲ್ಲಿರೋ ಪ್ರೀತಿ ನನಗೆ ಕಿಂಚಿತ್ತು ಕಡಿಮೆ ಆಗಿಲ್ಲ. ನಾನು ನಿಮ್ಮನ್ನ ಅವತ್ತೆಷ್ಟು ಪ್ರೀತಿಸ್ತಿದ್ನೋ ಇವತ್ತು ಅಷ್ಟೇ ಪ್ರೀತಿಸ್ತಿದ್ದೀನಿ, ಮುಂದಕ್ಕೂ ಅಷ್ಟೇ ಪ್ರೀತಿಸ್ತೀನಿ. ನನ್ಗೆ ಗೊತ್ತು ಗಾಯತ್ರಿ, ನೀನೇನು ಅಂತ ನನ್ಗೆ ಗೊತ್ತು ಗಾಯತ್ರಿ. ಈ ವಿಷಯನ ನೀನು ಮೊದಲೇ ಹೇಳ್ಬಿಟ್ಟಿದ್ರೆ ನನಗೆ ಮಗು ಬೇಕು ಅಂತ ನಾನು ಯಾವತ್ತೂ ಕೇಳ್ತಾನೆ ಇರಲಿಲ್ಲ. ನೀನು ಇಷ್ಟೆಲ್ಲ ನಾಟಕ ಆಡೋ ಅಗತ್ಯನೂ ಇರ್ತಾ ಇರಲಿಲ್ಲ. ಕೇಶವ್, ನಿಮ್ಗೆ ವಿಷಯ ಗೊತ್ತಾದ್ರೆ ನೀವು ಇದೇ ರೀತಿ ಶಾಕ್ ಆಗ್ತೀರ. ನಿಮ್ ಬಗ್ಗೆ ನೀವೇ ಕೀಳರಿಮೆ ಬೆಳೆಸ್ಕೊತೀರ ಅಂತ ಎಲ್ಲ ವಿಷಯನೂ ನನ್ನೊಳಗೆ ಬಚ್ಚಿಟ್ಟಿದ್ದೆ. ಇಲ್ದೆ ಹೋಗಿದ್ದಿದ್ರೆ ನನಗೆ ಯಾವಾಗ ಸತ್ಯ ಗೊತ್ತಾಯ್ತೋ ಅವತ್ತೇ ನಿಮ್ಗೂ ಹೇಳ್ಬಿಡ್ತಿದ್ದೆ. ಸಾರಿ ಕೇಶವ್, ಗಾಯತ್ರಿ, ನಿಜವಾಗ್ಲು ಗಾಯತ್ರಿ, ನಿಜವಾಗ್ಲು ನೀನು ತುಂಬಾ ಗ್ರೇಟ್. ನನಗೋಸ್ಕರ ಎಷ್ಟು ನೋವನ್ನ ಕಷ್ಟನ ಸಹಿಸ್ಕೊಂಡಿದ್ಯ. ಒಂದು ಹೆಣ್ಣು ಮದುವೆ ಆದ್ಮೇಲೆ ತಾಯಿ ಆಗ್ಬೇಕು ಅಂತ ಹಂಬಲ್ಸಳ. ಅಂಥದ್ರಲ್ಲಿ ನೀನ್ ತಾಯಿ ಆಗಲ್ಲ ಅಂತ ಗೊತ್ತಾದಾಗ ಎಲ್ಲಿ ನನಗೆ ಬೇಜಾರಾಗುತ್ತೆ ಅಂತ ಬಸರಿ ಅಂತ ನಾಟಕ ಆಡಿ ಎಷ್ಟೆಲ್ಲ ಕಷ್ಟ ನೋವನ್ನ ಸಹಿಸ್ಕೊಂಡಿದ್ಯಲ್ಲ ಗಾಯತ್ರಿ. ಅಂಥವ್ಳ ಮೇಲೆ ನಾನು ಕೈ ಮಾಡ್ಬಿಟ್ಟಲ್ಲ. ನನ್ನ ಪಾಪಿ ಗಾಯತ್ರಿ, ನನ್ನ ಪಾಪಿ. ಗಾಯತ್ರಿ, ಐ ಆಮ್ ಸಾರಿ ಗಾಯತ್ರಿ, ಸಾರಿ. ನೀವ್ ಯಾಕೆ ಸಾರಿ ಕೇಳ್ತೀರಾ ಕೇಶವ್? ನಾನು ಏನೇ ಮಾಡಿದ್ರು ಅದು ಈ ಕುಟುಂಬದ ಒಳ್ಳೇದಕ್ಕೆ. ಆದ್ರೆ ನಾನೇನ್ ಮಾಡ್ಲಿ? ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟೋ ನೋವುಗಳನ್ನ ಸಹಿಸ್ಕೊಳ್ಬೇಕಾಗತ್ತೆ, ಎಷ್ಟೋ ಸಾಹಸಗಳನ್ನ ಮಾಡ್ಬೇಕಾಗತ್ತೆ, ಎಲ್ರಿಂದನೂ ಚೀತು ಅಂತ ಅನಿಸ್ಕೊಳ್ಬೇಕಾಗತ್ತೆ. ಆದ್ರೆ ನನ್ಗೇನು ಬೇಜಾರಿಲ್ಲ ಕೇಶವ್, ಬೇಜಾರಿಲ್ಲ. ಸಂಕೇತ, ಇವಳ ಜೊತೆ ಸಂತೋಷದ ಕ್ಷಣ ಕಳಿಯಕ್ಕೆ, ಇವಳು ನಮ್ ಜೊತೆ ಇರಕ್ಕೆ ನಾವೆಷ್ಟೆಲ್ಲ ಕಾಯ್ಬೇಕಾಯ್ತು ರಾಘವ್. ಬೆಟರ್ ಲೇಟ್ ದನ್ ನೆವರ್ ಅಂತ ಕೊನೆಗೂ ಇವಳು ನಮ್ಮ ಕೈ ಬಂದು. ನಾನು ಮೊದ್ಲಿಂದಾನು ನಿಮ್ಗೆ ಹೇಳ್ತಾ ಇದ್ದೆ, ಈ ಮಗು ಬಗ್ಗೆ ನನ್ಗೇನೋ ಹೇಳ್ತಾ ಇದೆ, ಇದು ನಂದೇ ಮಗು ಅಂತ. ಆದ್ರೆ ಚಿನ್ನ ನಿಮ್ಮಪ್ಪ ಕೇಳಲೇ ಇಲ್ಲ. ದಡ್ಡ ನಿಮ್ಮಪ್ಪ ಅಲ್ಲ ಚಿನ್ನ. ಆದ್ರೆ ಇವತ್ತು ಎಲ್ರ ಎದುರುಗಡೆನೂ ಸಾಬೀತಾಗೋಯ್ತು. ಎಲ್ಲದಕ್ಕೂ ಟೈಮ್ ಬರಬೇಕು ಅನ್ನೋದು ನಿಜ. ತಂದೆ ಆದವನ್ಗೆ ತನ್ನ ಮಗುನ ತಂದೆ ಮಗು ಅಂತ ಒಪ್ಕೊಳ್ಳೋದಕ್ಕೆ ಟೈಮ್ ಬೇಕು, ಸಾಕ್ಷಿ ಬೇಕು.
ಆದ್ರೆ ತಾಯಿಗೆ ಹಾಗಲ್ಲ. ಒಂದ್ ಗಾದೆ ಇದೆಯಲ್ಲ, ಕಣ್ಣರಿದೆ ಇದ್ರು ಕರಳರಿಯತ್ತೆ ಅಂತ. ಹಾಗೆ ನಿಮ್ಮ ಕಣ್ಣು ಗುರುತಿಸ್ತೇ ಇದ್ದಿದ್ದು ನನ್ನ ಕರಳು ಗುರುತಿಸಿತ್ತು. ಅದ್ ಸುಳ್ಳಾಗ್ಲಿಲ್ಲ. ಒಪ್ಕೋತೀನಿ ಕೀರ್ತಿ. ಅದಕ್ಕೆ ಭೂಮಿ ಮೇಲಿರೋ ಪ್ರತ್ಯಕ್ಷ ದೇವರು ತಾಯಿ ಅನ್ನೋದು. ಓ, ಹಾಗಾದ್ರೆ ನಾನೀಗ ದೇವ್ರಾ? ಆಹಾ, ಅಮ್ಮ ತಾಯೇ ಜಗನ್ಮಾತೆ ನಮೋ ನಮಃ. ಆಶೀರ್ವಾದ ಮಾಡು ಚಿನ್ನ, ಅಪ್ಪಗೆ ಆಶೀರ್ವಾದ ಮಾಡು. ಆಶೀರ್ವಾದ ಮಾಡು ಅಪ್ಪಗೆ. ಏನಾಯ್ತು ರಾಘವ್? ಯಾಕೆ ಸಪ್ಪಗಾಗ್ಬಿಟ್ರೆ? ಒಬ್ರು ಗೆದ್ದೆ ಅಂತ ನಗ್ತಾ ಇದ್ರೆ ಇನ್ನೊಬ್ರು ಸೋತೆ ಅಂತ ಅಳ್ತಾ ಇರ್ತಾರಲ್ವಾ? ಒಬ್ರು ಸಂತೋಷದಿಂದ ಕೇಕೆ ಹಾಕೊಂಡು ನಗ್ತಾ ಇದ್ರೆ ಇನ್ನೊಬ್ರು ದುಃಖದ ಮೂಟೆ ಹೊತ್ಕೊಂಡು ಅಳ್ತಾ ಇರ್ತಾರಲ್ವಾ? ಯಾರ ಬಗ್ಗೆ ಹೇಳ್ತಿದ್ದೀರಿ ನೀವು? ಅಣ್ಣ ಅದಕ್ಕೆ ಬಗ್ಗೆ. ನಿಜವಾಗ್ಲೂ ಕೀರ್ತಿ, ಅದಕ್ಕೆ ಹೇಳಿದ ಸತ್ಯನ ನನ್ಗೆ ಈಗ್ಲೂ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಇಲ್ಲ ರಾಘವ್, ಗಾಯತ್ರಿ ಅಕ್ಕ ಮಾಡಿದ ಆರೋಪದ ಮೇಲೆ ನನಗೆ ಯಾಕೋ ಅನುಮಾನ ಇದೆ. ಅನುಮಾನನ? ಏನ್ ಅನುಮಾನ? ಬೇಡ ಬಿಡಿ, ನಿಮ್ಗೆ ಏನೇ ಹೇಳಿದ್ರು ಅದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಇಲ್ಲದೆ ನೀವ್ ಯಾವ ಮಾತನ್ನು ನಂಬಲ್ಲ ಅನ್ನೋದು ನನಗೀಗ ಚೆನ್ನಾಗಿ ಅರ್ಥ ಆಗಿದೆ. ಏನ್ ಕೀರ್ತಿ, ಸಾಕ್ಷಿ ಅಂತಿದ್ಯಾ ಅನುಮಾನ ಅಂತಿದ್ಯಾ? ಅದೇನು ಅಂತ ಸರಿಯಾಗಿ ಹೇಳು. ಹೇಳ್ತೀನಿ, ಆದ್ರೆ ಈಗಲ್ಲ. ಎಲ್ಲ ಸಾಕ್ಷಿಗಳ ಸಮೇತ ನಿಮ್ ಮುಂದೆ ಬಂದ್ ನಿಂತು ಎಲ್ಲದನ್ನು ವಿವರವಾಗಿ ಹೇಳ್ತೀನಿ. ಚಿತ್ತಕ್ಕೆ 100 ದಾರಿ ಆದರೂ ಸತ್ಯಕ್ಕೆ ಒಂದೇ ದಾರಿ ಅಂತ ಯಾವಾಗಲೂ ಅಪ್ಪ ಹೇಳ್ತಿದ್ರು ಅನ್ಪೂರ್ಣ. ಸುಳ್ಳಿನ ಗೋಪುರ ಗಾಳಿದು, ಸತ್ಯದ ಗೋಪುರ ವಜ್ರದು ಅಂತನೂ ಮಾವಯ್ಯ ಹೇಳ್ತಿದ್ರು. ಕೊನೆಗೂ ಗಾಳಿ ಗೋಪುರಕ್ಕೆ ಯಾವುದೇ ನೆಲೆ ಇಲ್ಲ ಅನ್ನೋದು ನಮ್ಮನೇಲೆ ರುಜುವಾತು ಆಗೋಯ್ತಲ್ಲ ಅನ್ಪೂರ್ಣ. ನೋಡಿ, ನಾವೆಲ್ಲಿ ನಿಜ ಅನ್ಕೊಂಡಿದ್ವೋ ಅಲ್ಲಿ ನಿಜನೇ ಇಲ್ಲ. ನಾವೆಲ್ಲಿ ಖುಷಿ ಇದೆ ಅನ್ಕೊಂಡಿದ್ವೋ ಅಲ್ಲಿ ಖುಷಿನೇ ಕಾಣ್ತಾ ಇಲ್ಲ. ಎಲ್ಲಿ ನೋವಿದೆ ಅನ್ಕೊಂಡಿದ್ವೋ ಅಲ್ಲಿ ಬರೀ ಕಿಲ ಕಿಲ ಅನ್ನೋ ನಗುನ್ ಕೊಟ್ಬಿಟ್ಟ ಆ ದೇವ್ರು. ದೇವ್ರು ಹೇಗೆಲ್ಲ ಆಟ ಆಡ್ತಾನೆ. ಒಂದ್ ಕೈಯಲ್ಲಿ ಕೊಡ್ತಾನೆ, ಇನ್ನೊಂದ್ ಕೈಯಲ್ಲಿ ಕಿತ್ಕೊಂಡ್ಬಿಡ್ತಾನೆ. ದೊಡ್ಡ ಸೊಸೆ ಕೈಲಿ ಮಗುನ್ ಕಿತ್ಕೊಂಡು ಚಿಕ್ಕ ಸೊಸೆ ಮಡ್ಲಿಗೆ ಹಾಕ್ಬಿಟ್ಟ. ಈ ಮನೆ 2 ಕಣ್ಣು ಅನ್ಕೊಂಡಿರೋ ಸೊಸೆ ಅಂದಿರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿ ಇನ್ನೊಂದು ಕಣ್ಣಿಗೆ ಸುಣ್ಣ ಬೆಳೆದ್ಬಿಟ್ಟ. ಕೀರ್ತಿಗೆ ತನ್ನ ಮಗು ಸಿಕ್ತಲ್ಲ ಅಂತ ಸಂತೋಷ ಪಡ್ಬೇಕು, ಕೇಶವಂಗೆ ಸಂತಾನ ಭಾಗ್ಯನೇ ಇಲ್ಲ ಅಂತ ದುಃಖ ಪಡ್ಬೇಕು, ಒಂದು ಗೊತ್ತಾಗ್ತಿಲ್ಲ ರೀ. ಹೆತ್ತವರಾದ ನಮ್ಗೆ ಈ ಸತ್ಯ ಇಷ್ಟೊಂದು ಕಹಿಯಾಗಿದೆಯಲ್ಲ. ಇನ್ನು ತನ್ನ ಗಂಡನ ಸ್ಥಿತಿ ಹೀಗೆ ಅಂತ ಗೊತ್ತಿದ್ದು ಈ ಮನೆ ಮರ್ಯಾದೆಗೋಸ್ಕರ ತನ್ನಲ್ಲೇ ಎಲ್ಲಾನು ಮುಚ್ಚಿಟ್ಕೊಂಡು ಇಷ್ಟ ಇಲ್ಲದೆ ಇದ್ರು ಅದಕ್ಕೋಸ್ಕರ ಏನೇನೆಲ್ಲ ಮಾಡಿದ್ಲು ಗಾಯತ್ರಿ. ನನಗಳ ಬಗ್ಗೆ ತುಂಬಾ ಕನಿಕರ ಆಗ್ತಿದೆ ಅನ್ಪೂರ್ಣ. ಒಗ್ಗಟ್ಟು ಕುಟುಂಬಕ್ಕೆ ಇಂಥ ತ್ಯಾಗ ಗುಣ ಇರೋ ಸೊಸೆ ಸಿಕ್ಕಿರೋದು ನಮ್ ಪುಣ್ಯ ಅಲ್ವೇನ್ರಿ? ಗಾಯತ್ರಿ ತ್ಯಾಗಿ ಆದ್ರೆ ಕೀರ್ತಿ ಸಾಧಕಿ. ಗಾಯತ್ರಿ ಹತ್ರ ಇರೋದು ತನ್ನದೇ ಮಗು ಅಂತ ಪ್ರೂವ್ ಮಾಡೋದಕ್ಕೆ ಅವಳು ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು, ಏನೇನೆಲ್ಲ ಮಾಡಿರ್ಬೇಕು. ಏನೇ ಆದ್ರೂ ಕೀರ್ತಿ ಮಾಡಿದ್ದು ತನ್ನ ಮಗುನ್ ಪಡ್ಕೊಳ್ಳೋ ಸ್ವಾರ್ಥಕ್ಕೆ. ಆದ್ರೆ ಗಾಯತ್ರಿ ಮಾಡಿದ್ದು ತನ್ನ ಗಂಡನ್ ಮಾನ ಕಾಪಾಡೋದಕ್ಕೆ, ಈ ಕುಟುಂಬದ ಗೌರವ ಕಾಪಾಡೋದಕ್ಕಲ್ವಾ? ಆದ್ರೆ ಕೀರ್ತಿ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇಷ್ಟೆಲ್ಲದ್ರ ನಡುವೆ ನನ್ನ ಮಗ ಕೇಶವಂಗ್ ಹೀಗಾಗೋಯ್ತಲ್ಲ ಅನ್ನೋದಂತೂ ನನಗೆ ತುಂಬಾ ಚುಚ್ತಾ ಇದೆ. ಯೋಚನೆ ಮಾಡಬೇಡಿ, ಕೇಶವನ್ ಕೊರ್ಗು ಕೊರ್ಗೆ ಅಲ್ಲ ಅನ್ನೋ ತರ ನಮ್ ಸೊಸೆ ಗಾಯತ್ರಿ ನೋಡ್ಕೋತಾಳೆ. ಏನೋ ಇನ್ನೂ ಏನೇನಾಗುತ್ತೋ ಆ ದೇವ್ರಿಗೆ ಬಿಟ್ಟಿದ್ದು. ನಾವಿಬ್ರು ಮೂಕ ಪ್ರೇಕ್ಷಕರಾಗಿರೋದು ಬಿಟ್ಟು ಇನ್ನೇನು ಮಾಡೋ ಹಾಗಿಲ್ಲ.
ಏನು ಮಾಡ್ತಿದ್ಯಾ? ಕೀರ್ತಮ್ಮ ಇನ್ನೂ ಬಂದಿರಲಿಲ್ಲ ರಗಣ, ಅದಕ್ಕೆ ನೋಡ್ತಾ ಇದ್ದೆ. ನೋಡು ಮಾರುತಿ, ದಯವಿಟ್ಟು ಎಲ್ಲ ಹೇಳ್ಬಿಡು. ಕೀರ್ತಿ ಯಾರ ವಿಚಾರವಾಗಿ ಓಡಾಡ್ತಿದ್ದಾಳೆ, ಇನ್ನು ಯಾವ ರಹಸ್ಯನ ಬಯಲು ಮಾಡೋ ಪ್ರಯತ್ನದಲ್ಲಿದ್ದಾಳೆ? ನೋಡು ಮಾರುತಿ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕೀರ್ತಿ ಏನು ಮಾಡ್ತಿದ್ದಾಳೋ ಅದೆಲ್ಲ ನಿನಗೆ ಗೊತ್ತಿರುತ್ತೆ. ಯಾಕಂದ್ರೆ ನೀವು ಗುಟ್ಟಾಗಿ ಮಾತಾಡ್ತಿರೋದನ್ನ ನಾನು ಗಮನಿಸಿದ್ದೀನಿ. ನಿಜ ಹೇಳು ಮಾರುತಿ. ಇಲ್ಲ ರಗಣ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಗಾಯತ್ರಿ ಅದಕ್ಕೆ ವಿಚಾರವಾಗೇನಾದ್ರು? ನಾನು 3-4 ದಿನದಿಂದ ಗಮನಿಸ್ತಾ ಇದ್ದೀನಿ. ಅದಕ್ಕೆ ನಡವಳಿಕೆಯಲ್ಲೂ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಅದು ಹೇಳು ಮಾರುತಿ. ಇದು ಮುಂದೆ ಬೇರೆ ಅನಾಹುತಕ್ಕೆ ಎಡೆ ಮಾಡ್ಕೊಡಕ್ ಮುಂಚೆ ನನಗೆಲ್ಲ ವಿಷಯನೂ ಹೇಳ್ಬಿಡು, ದಯವಿಟ್ಟು ಹೇಳು. ರಾಘವ್ ಪ್ಲೀಸ್, ಮಾರುತಿ ಅಣ್ಣನ ಏನು ಕೇಳಬೇಡಿ. ಅವ್ರಿಗೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಒಂಚೂರು ಸುಳಿವಿಲ್ಲ. ಹಾಗಾದ್ರೆ ನೀನೇ ಹೇಳು. ರಾಘವ್, ಇಷ್ಟು ದಿನಾನೇ ತಡೆದಿದ್ದೀರಂತೆ, ಇನ್ನು 1 ದಿನ ಅಷ್ಟೇ. ನಾಳೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನೋಡು ಕೀರ್ತಿ, ನನಗೆ ನಿನ್ನ ಮೇಲೆ ಅನುಮಾನ ಇಲ್ಲ. ಆದ್ರೆ ನೀನೇನ್ ಮಾಡ್ತಿದ್ಯೋ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಭಯ ಆಗ್ತಾ ಇದೆ. ನನಗೂ ಹೇಳಿದ್ರೆ ಪ್ರತಿದಿನ ಹೊರಗಡೆ ಹೋಗ್ತಿದ್ಯಾ, ಆಲ್ಮೋಸ್ಟ್ ಎವ್ರಿ ಡೇ ಲೇಟ್ ಆಗಿ ಬರ್ತಿದ್ಯಾ. ಆಯ್ತು, ಆದ್ರೆ ನೀನು ಯಾರ ವಿರುದ್ಧ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ತಿಳ್ಕೊಳ್ಳೋ ಹಕ್ಕು ನನಗಿದೆ ಅಲ್ವಾ? ನೋಡು ಕೀರ್ತಿ, ನಿನ್ನ ನಡವಳಿಕೆಯನ್ನು ಗಮನಿಸ್ತಾ ಇದ್ರೆ ನೀನು ಇದನ್ನೆಲ್ಲ ಅದಕ್ಕೆ ವಿರುದ್ಧವಾಗಿ ಮಾಡ್ತಿದ್ಯಾ ಅನಿಸ್ತಾ ಇದೆ. ಹೇಳ್ಬಿಡು ಕೀರ್ತಿ, ಅದಕ್ಕೆ ಇನ್ನೇನ್ ತಪ್ಪು ಮಾಡಿದ್ದಾರೆ? ನನಗಂತೂ 4-5 ದಿವಸದಿಂದ ನಿದ್ದೆನೆ ಬರ್ತಿಲ್ಲ. ಇನ್ಯಾವ ಹೊಸ ಸತ್ಯ ಬಾಯಿ ಬಿಟ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ನುಂಗ್ಬಿಡುತ್ತೋ ಅಂತ ಭಯ ಶುರುವಾಗಿದೆ. ದಯವಿಟ್ಟು ಹೇಳು ಕೀರ್ತಿ, ಅತ್ತಿಗೆಗೂ ನಿನ್ನ ಓಡಾಟಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ? ನೀವಿಬ್ರು ಒಟ್ಟಿಗೆ ಇದ್ದಾಗೆಲ್ಲ ನಾನು ಗಮನಿಸಿದ್ದೀನಿ, ನಿನಗೂ ಅತ್ತಿಗೆ ಮಧ್ಯೆ ಏನೋ ಮನಸ್ತಾಪ ಇದೆ. ದಯವಿಟ್ಟು ನಿಜ ಹೇಳು ಕೀರ್ತಿ. ರಾಘವ್ ಪ್ಲೀಸ್, ನನ್ನನ್ನು ಏನು ಕೇಳಬೇಡಿ ಅಂತ ಹೇಳಿದ್ನಲ್ಲ, ನಾಳೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಪ್ಲೀಸ್. ನೋಡು ಕೀರ್ತಿ, ಅತ್ತಿಗೆ ಒಂದ್ ವೇಳೆ ತಪ್ಪು ಮಾಡಿದ್ದಾರೆ ಅಂತಾನೆ ಇಟ್ಕೋ, ಆದ್ರೆ ನೀನ್ ಅದನ್ನ ದೊಡ್ಡದ್ ಮಾಡಬೇಡ. ದೊಡ್ಡದ್ ಮಾಡಿ ಮನೇಲಿ ರಾಧ ಅಂತ ಆಗೋಕೆ ಅವಕಾಶ ಕೊಡ್ಬೇಡ. ನಿಮ್ಮ ಜಗಳ ಈ ಮನೇನ ಒಡೆದು ಈ ಮನೆಯವ್ರ ನೆಮ್ಮದಿನ ಕಿತ್ಕೋಬಾರ್ದು ಕೀರ್ತಿ. ಮನೆ ಸೊಸೆ ಅಂದ್ರು ಹೊಂದಾಣಿಕೆಯಲ್ಲಿದ್ರೆ ಮಾತ್ರ ಒಂದು ಮನೆ ಚೆನ್ನಾಗಿರೋದಕ್ಕೆ ಸಾಧ್ಯ. ನಿನ್ನ ಕೈ ಮುಗಿದು ಕೇಳ್ತೀನಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಅವ್ರದ್ದು ಏನಾದ್ರೂ ತಪ್ಪಿದ್ರೆ ಅವ್ರನ್ನ ಕ್ಷಮಿಸ್ಬಿಡು. ರಾಘವ್ ಪ್ಲೀಸ್, ನಿಮ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ವಿಷಯದಲ್ಲಿ ನನ್ನನ್ನು ಏನು ಕೇಳಬೇಡಿ. ನಾಳೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ ತನಕ ಸುಮ್ಮನಿದ್ಬಿಡಿ. ಆಮೇಲೆ ನೀವು ಏನ್ ಹೇಳ್ತೀರೋ ಹಾಗೆ ಕೇಳ್ತೀನಿ. ಮರಿಗೆ ಸೂರ್ಯನ ಶಾಖ ಕೊಡಿಸಿದ್ದಾಯ್ತು. ಈಗ ಈಗೇನ್ ಮಾಡೋದು? ಕಂದಮ್ಮ, ನಾವು ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡೋಣ. ನಿನ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಿನಗೆ ರೆಡಿ ಮಾಡ್ತಾ ಮಾಡ್ತಾ ಎಲ್ಲ ವಿಷಯನೂ ಹೇಳ್ತೀನಿ. ಏನು ಕಂದಮರಿ, ನೀನು ಈ ಮನೆಯ ಪುಟ್ಟ ದೇವತೆ. ನೀನು ಹೆಸರಲ್ಲ ಕೀರ್ತಮ್ಮ, ಅವಳು ಈ ಮನೆ ಸೌಭಾಗ್ಯ ದೇವತೆ. ಎಷ್ಟು ಇಂಟೆಲಿಜೆಂಟು ಅಂತೀಯಾ?
ಉಸ್ಕಲ್ ಸಿಕ್ಕಾಕೊಂಡಿದ್ ನಿನ್ನನ್ನ ಉಸಿರು ಬಿಗಿ ಹಿಡಿದು ಕಾಪಾಡ್ಕೊ ಬಂದ್ಬಿಟ್ರು. ಆದ್ರೆ ಇನ್ನೂ ಒಬ್ರಿದ್ದಾರೆ ಈ ಮನೆಯಲ್ಲಿ, ದೌರ್ಭಾಗ್ಯ ದೇವತೆ. ಹೂವಿನ ಹಾಸಿಗೆ ಮೇಲೆ ಮಲಗಿದ್ ನಿನ್ನನ್ನ ಮುಳ್ಳಿನ ಗಾದೆ ಮೇಲೆ ಮಲಗಿಸಿ ತಮಾಷೆ ನೋಡ್ತಿದ್ರು. ಚಿನ್ನು ಮರಿ, ಈಗ ನಿನ್ಗೊಂದು ಪ್ರಶ್ನೆ. ಕೋಗಿಲೆ ಮರಿ ಕಾಗೆ ಗೂಡಲ್ಲಿ ಬೆಳೆದಿದ ತಕ್ಷಣ ಕಾಗೆ ಆಗ್ಬಿಡುತ್ತಾ? ಕೋಗಿಲೆ ಕಂಠ ಕಾಗೆ ತರ ಆಗ್ಬಿಡುತ್ತಾ? ಆಮೇಲೆ ಕಾಗೆ ಗೂಡಲ್ಲಿ ಕೋಗಿಲೆ ಸೇರ್ಕೊಂಡಿದ ತಕ್ಷಣ ಕಾಗೆ ಕೋಗಿಲೆ ಆಗ್ಬಿಡುತ್ತಾ? ಕೋಗಿಲೆ ತರ ಅನ್ಬಿಡುತ್ತಾ? ಏನಂದೆ ಚಿನ್ನ? ಸಾಧ್ಯನೇ ಇಲ್ಲ ಅಂದ್ಯಾ? ಕರೆಕ್ಟ್. ನೀನು ತುಂಬಾ ಅದೃಷ್ಟ ಮಾಡಿದ್ಯಾ ಪುಟ್ಟಿ. ಹಾಲು ಕುಡ್ದು ವಿಷ ಕಕ್ಕೋ ಹಾವಿನ ಸಂಗಡದಿಂದ ಹುಲ್ ತಿಂದು ಹಾಲು ಕೊಡೋ ಪುಣ್ಯ ಕೋಟಿ ಹತ್ರ ಸೇರ್ಕೊಂಡ್ಬಿಟ್ಟೆ. ಈಗ ನೀನು ಕಾಮಧೇನು ಹತ್ರ ಬಂದ್ಬಿಟ್ಟೆ, ಫುಲ್ಲು ಸೇಫು. ಕೀರ್ತಮ್ಮ ಅನ್ನೋ ಕಾಮಧೇನು ನಿನ್ನ ಒಂದು ಕೂದಲು ಕೊಂಕದಾಗೆ ನೋಡ್ಕೋತಾರೆ. ಬೆಂಕಿ ಮಧ್ಯದಲ್ಲೇ ಅರಳಿದ್ರು ಬಾಡ್ದಿರೋ ಹೂವು ಕಣಮ್ಮ ನಿಮ್ಮಮ್ಮ. ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದ್ರು ಅದನ್ನ ಮೈ ಗಂಟಿಸ್ಕೊಳ್ದೆ ದೇವ್ರ ಪೂಜೆಗೆ ಹೋಗೋ ಕಮಲ ನಮ್ ಕೀರ್ತಮ್ಮ, ಗೊತ್ತಾಯ್ತಾ? ಆದ್ರೆ ಈ ಮನೆಯಲ್ಲೊಂದು ಜಾಲಿ ಮುಳ್ಳಿನ ಗಿಡ ಇದೆ. ಹೆಸರಲ್ಲಿ ಜಾಲಿ ಇದೆ, ಮೈ ತುಂಬ ಮುಳ್ಳು, ಬಾಯ್ ಬಿಟ್ರೆ ಬರೀ ಸುಳ್ಳು. ಒಟ್ನಲ್ಲಿ ಈ ಜಾಲಿ ಮುಳ್ಳಿನ ಕೈಯಿಂದ ನಿಮ್ಮಮ್ಮ ನಿನ್ನ ಜೋಪಾನವಾಗಿ ಬಿಡಿಸ್ಬಿಟ್ಲು. ಆ ದೇವತೆಗೆ ಎಷ್ಟು ಕೈ ಮುಗಿದ್ರು ಸಾಲ. ಇಲ್ದೆ ಹೋಗಿದ್ದಿದ್ರೆ ನಿನ್ನ ಮೈ ಕೈ ಮುಖನೆಲ್ಲ ಪರ್ಚಿ ಗೀರಿ ವಿರೂಪ ಮಾಡ್ಬಿಡ್ತಿದ್ಲು ರಾಕ್ಷಸಿ. ಕೀರ್ತಮ್ಮ ಕರೆದ್ರ? ಬಂದ್ವಿ. ನೋಡು ಪುಟ್ಟ, ಹಾಲು ಕುಡಿಸ್ಬೇಕಂತ ಅಮ್ಮ, ಅದಕ್ಕೆ ಕರಿತಾ ಇದ್ರೆ ಬಾ ಹೋಗೋಣ. keeps the doctor away. ಬೇಕಾ ಆಪಲು? ಏಯ್, ಮಗು ಸಿಕ್ತು, ಅದು ನಿಂದಾಯ್ತು ಅಂದ ತಕ್ಷಣ ಆನೆ ಬಲ ಬಂದೊಳಗೆ ಆಡ್ಬೇಡ ನೀನು. ನನಗೆ ಆನೆ ಬಲ ಬಂದಿದೆ. ಅದು ಒಂದು ಆನೆ ಬಲ ಅಲ್ಲ, 10 ಆನೆ ಬಲ. ಇನ್ನು ಮುಂದೆ ನೋಡು ನಿನ್ನ ಸರ್ವನಾಶ ಹೇಗಾಗುತ್ತೆ ಅಂತ. ಏನು ಕನಸು ಕಾಣ್ತಾ ಇದ್ಯಾ? ಒಂದು ಗೆಲುವು ನಿಂದಾಯ್ತು ಅಂದ ತಕ್ಷಣ ಉಳ್ದಿದ್ದೆಲ್ಲ ಗೆಲುವು ನಂದೇ ಅನ್ನೋ ಭ್ರಮೆಲ್ ತೇಲ್ತಾ ಇರೋ ಹಾಗಿದೆ. ಕೆಟ್ಟದ್ರ ಮುಳುಗಡೆ ಶುರು ಆದ್ಮೇಲೆ ಒಳ್ಳೇದು ತೇಲ್ಲೇಬೇಕಲ್ಲ ಅಂಜಲಿ, ಅದು ಜಗತ್ತಿನ ನಿಯಮ ಕೂಡ. ನಿನ್ ಮಾತಿನ ವರ್ಷ ನೋಡ್ತಿದ್ರೆ ನನ್ನನ್ನ ಮಟ್ಟ ಹಾಕೋದಕ್ಕೆ ಇನ್ಯಾವುದೋ ಹೊಸ ಅಸ್ತ್ರ ರೆಡಿ ಮಾಡಿರೋ ಹಾಗಿದೆ. ಸೊಸೆ ಸೊಸೆ